ನಾವು ಕೆಳಗಡೆಯಿಂದ ಮೇಲ್ಗಡೆವರೆಗೂ ನಾವು ನಮ್ಮ ಹತ್ರ ಬಂದ್ಬಿಟ್ಟು ಡೌಸಿಂಗ್ ನಮ್ಗೇನಾದ್ರೂ ತೊಂದರೆ ನಡೆಯುತ್ತಾ ನಿಮ್ಮಿಂದ? ನಮ್ಗೇನಾದ್ರೂ ತೊಂದರೆ ಏನ್ಬೋದು ಮತ್ತೆ ಏನ್ ಬ್ರೋದು? ಯಾರೋ ನಂದಲ್ಲೂ ಇದಿತ್ತು ಮುಂಚೆ. ಏನ್ ಬ್ರೋದು? ಸೀರೆ ಟುಗೋಷ್ಟು ಏನ್ ಬ್ರೋ ಬಿಲ್ಡಿಂಗ್ ಏನಾದ್ರು ಬಿದ್ದೋಗುತ್ತಾ ಬ್ರೋ? ಏನ್ ಬ್ರೋ ಅದು? ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ನಾನು ಬಂದ್ಬಿಟ್ಟು ಈ ಲೊಕೇಶನ್ ಅಲ್ಲಿ ವಿಡಿಯೋ ಮಾಡಿ ಸುಮಾರು ಒಂದೂವರೆ ವರ್ಷ ಹಿಂದೆ ನಾನು ಹೊಸದಾಗಿ ಗೋಸ್ಟನ್ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಬಂಗ್ಲೆಯಲ್ಲಿ ಬಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೆ. ಅವಾಗ ನನಗೆ ಕೊಟ್ಟಿರುವಂಥ ಅನುಭವ ಬಂದ್ಬಿಟ್ಟು ನಾನು ಮರೆಯೋಕ್ಕಾಗಲ್ಲ ಈ ಬಂಗ್ಲೆ ನನಗೆ. ಸೊ ಮತ್ತೆ ಈ ಲೊಕೇಶನ್ಗೆ ಬಂದಿರೋದು ನನಗೆ ತುಂಬ ಎಕ್ಸೈಟ್ ಆಗ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಏನು ನಡೆದಿದೆ ಅಂತಂದರೆ, ಒಂದು ಫ್ಯಾಮ್ಲಿ ಇತ್ತು, ಒಂದು ಅಪ್ಪ ಅಮ್ಮ ಒಂದು ಮಗಳು. ಸೊ ಒಂದು ಫೈರ್ ಆಕ್ಸಿಡೆಂಟಿಂದ ಫ್ಯಾಮ್ಲಿ ಫುಲ್ಲು ಸುಟ್ಟೋಗಿ ಇಲ್ಲೇ ತೀರೋಗಿರ್ತಾರೆ. ಮನೆ ಫುಲ್ಲು ಸುಟ್ಟೋಗಿರುತ್ತೆ. ಅವ್ರ ರಿಲೇಷನ್ ಏನಿರ್ತಾರೋ ಆ ಬಂಗ್ಲೆನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬಿಹಾರಿಂದ ಆದರೆ ಕೂಲಿ ಅವ್ರನ್ನ ಕರ್ಸಿರ್ತಾರೆ. ಅವ್ರು ಬಂದ್ಬಿಟ್ಟು ಆಲ್ಟ್ ಕೆಲಸ ಮಾಡ್ತಿದ್ರು. ಇದೇ ಬಂಗ್ಲೆಯಲ್ಲಿ ಉಳ್ಕೊಂಡು ಆ ಮನೇನ ರಿಪೇರಿ ಮಾಡೋವಂಥ ಕೆಲಸನ ಮಾಡ್ತಾಯಿದ್ರು. ಸೊ ಅವ್ರನ್ನ ಮನೇನ ರೆಡಿ ಮಾಡಕ್ಕೆ ಬಿಡ್ದಿರಂಗೆ ಅಲ್ಲಿರೋ ಅಂಥ ಸುಟ್ಟೋಗಿ ಸತ್ತೋಗಿರೋರಂಥ ಆತ್ಮ ಏನಿದೆಯೋ ಕಾಡ್ತಾ ಇತ್ತಂತೆ. ಕಾಣಿಸ್ಕೊಳೋದು, ನಗಿಯೋದು, ಅಲೋದು, ಈ ಥರ ಎಲ್ಲ ಸೌಂಡ್ಸು. ಮತ್ತು ಇಲ್ಲಿ ಬಂದ್ಬಿಟ್ಟು ಈ ಹಸುಗಳ್ನ ಮೇಯಿಸ್ತಾರಲ್ಲ, ಹಸು ಕುರಿಗಳನ್ನ, ಆ ಥರ ಮೇಯಿಸೋ ಸಮಯದಲ್ಲಿ ಒಂದು ವಯಸ್ಸಾಗಿರೋರಿಗೆ ಆ ಬಂಗ್ಲೆಯಲ್ಲಿ ಯಾರೋ ಮಾತಾಡ್ತಿರೋದು, ಒಂದು ಫ್ಯಾಮ್ಲಿ ಇದ್ದಂಗೆ ಕೇಳಿಸಿರೋ ಥರ ಅವ್ರಿಗೆ ಫೀಲ್ ಆಗಿದೆ. ಆಮೇಲೆ ಈ ಟಿವಿ ಆಟೋಮೆಟಿಕ್ ಆಗಿ ಆನ್ ಆಗೋದು, ಸಾಂಗ್ಸ್ಗಳು ಕೇಳಿಸೋದು, ಈ ಥರ ಎಲ್ಲ ಫೀಲ್ ಮಾಡಿದ್ದಾರೆ ಅವರು. ಅವರೊಬ್ಬರೇ ಅಲ್ಲ, ಸುಮಾರು ಜನಕ್ಕೆ ಈ ಥರ ನಡೆದಿದೆ. ಅದಾದಮೇಲೆ ಈ ಲೊಕೇಶನ್ಗೆ ನಮ್ಮನ್ನ ಕರ್ಸ್ಕೊಂಡಿದ್ರು, ನಾವು ಬಂದು ವಿಡಿಯೋ ಮಾಡಿದ್ರಿ. ಆ ಥರ ನಮಗೂ ಫೀಲ್ ಆಯಿತು. ಆ ವಿಡಿಯೋ ನೋಡಿ ಚೆಕ್ಔಟ್ ಮಾಡಿ. ಮತ್ತೆ ಶಾರು ಬ್ರೋ ಬಂದು ವಿಡಿಯೋ ಮಾಡಿದ್ದಾರೆ. ನನ್ನ ಜೊತೆ ಇವಾಗ ಶಾರು ಬ್ರೋ ಇದ್ದಾರೆ. ಸೊ ನಾನು ಶಾರು ಬ್ರೋ ಆದರೆ ಈ ಲೊಕೇಶನ್ಗೆ ಮತ್ತೆ ಬಂದಿದ್ದೀರಿ. ಇವಾಗೂ ಸಮೇತ ಅದೇ ಥರ ನಡೀತಿದೆ ಅಂತಂದ್ಬಿಟ್ಟು ನಮಗೆ ಮತ್ತೆ ಇನ್ಫಾರ್ಮೇಶನ್ ಬಂದಿದೆ. ಅದರಿಂದ ನಾವು ಈ ಲೊಕೇಶನ್ಗೆ ಬಂದಿದ್ದೀರಿ. ಸೊ ನೋಡೋಣ ಫ್ರೆಂಡ್ಸ್ ಏನೆಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಶಾರು ಬ್ರೋ, ನೀವು ಮಾತಾಡ್ತೀರಿ, ಹೇಳಿ ಬ್ರೋ, ಹೆಂಗಿದೆ ಫೀಲ್? ಸೊ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಶಾರು. ಸೊ ಇದು ನನ್ನ ಕೆರಿಯರ್ನ ಗೋಸ್ಟ್ ಹಂಟ್ನ ಮೊದಲನೇ ಹಾಂಟೆಡ್ ಪ್ಲೇಸ್. ಅಂದ್ರೆ ಮೊದಲನೇ ವಿಡಿಯೋ ನಾನು ಮಾಡಿದ್ದು ಗೋಸ್ಟ್ದು ಇದೇ ಮನೆಯಲ್ಲಿ. ನನ್ಗೆ ಆವಾಗ ತುಂಬಾ ಭಯ ಇತ್ತು, ದೇವರಾಣೆಗ್ಲು ತುಂಬಾ ಅಂದ್ರೆ ತುಂಬಾ ಭಯ ಇತ್ತು. ಈಗ್ಲೂ ಇದೆ, ಭಯ ಇಲ್ಲ ಅಂತ ಅಲ್ಲ, ಆದ್ರೆ ಭಯ ಇದೆ, ಆದ್ರೆ ಅಷ್ಟಿಲ್ಲ. ಮುಂಚೆ ಇದ್ನಲ್ಲ ಅಷ್ಟಿಲ್ಲ. ಸೊ ಲ್ಯಾಗ್ ಮಾಡೋದ್ ಬೇಡ, ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ನಮಗೆ ಎಂತ ಅನುಭವ ಕೊಡುತ್ತೆ ಈ ಬಂಗ್ಲೆ ಅಂತ ಅಂದ್ಬಿಟ್ಟು ನಾವು ತುಂಬಾ ಎಕ್ಸೈಟ್ ಆಗಿ ಇವಾಗ ಒಳಗಡೆ ಹೋಗ್ತಾ ಇದೀರಿ. ನೋಡೋಣ ಫ್ರೆಂಡ್ಸ್ ನಮ್ಗೆ ಏನೆಲ್ಲ ನಡೆಯುತ್ತೆ ಅಂತ. ಲೇಟ್ ಲ್ಯಾಗ್ ಮಾಡ್ದಿರಂಗೆ ವಿಡಿಯೋ ಆದ್ರೆ ಶುರು ಮಾಡೋಣ, ಬನ್ನಿ ಫ್ರೆಂಡ್ಸ್. ನೋಡಿ, ನಿಮ್ಗೆ ಅಲ್ಲಿ ಏನ್ ಕಾಣಿಸ್ತಿದೆಯೋ ಅದೇ ಆ ಬಂಗ್ಲೆ. ಎಷ್ಟು ಭಯಂಕರವಾಗಿದೆ ನೋಡಿ, ಬರೀ ರೋಡು, ಆಮೇಲೆ ಆ ಬಂಗ್ಲೆ ಬರೀ ಹೊರಗಡೆಯಿಂದಾನೆ ಎಷ್ಟು ಭಯಂಕರವಾಗಿದೆ. ಆಮೇಲೆ ಇನ್ನೊಂದು ನಾನು ಇಂಟ್ರೋಲ್ ಹೇಳಿಲ್ಲ, ಮಲ್ಲೇಶ್ ಬ್ರೋ ಅವ್ರು ಹೇಳಿದ್ರು. ಸೊ ಈ ಮನೆಯಲ್ಲಿ ಫೈರ್ ಆಕ್ಸಿಡೆಂಟ್ ಇಂದ ಸತ್ತಿರೋದು ಫ್ಯಾಮಿಲಿ. ನನ್ ಮೊದಲನೇ ವಿಡಿಯೋ ನೋಡಿರೋರು ಗೊತ್ತಿರುತ್ತೆ. ಇಲ್ಲಿ ತುಂಬಾ ಇಲ್ಲಿಗಲು ನಡೆದಿದೆ ಬ್ರೋ, ಶಾರು ಬ್ರೋ. ಇಲ್ಲಿ ತುಂಬಾ ಇಲ್ಲಿಗಲು ಸಮೇತ ನಡೆದಿದೆ. ಇಲ್ಲಿಗಲ್ ಅಂತ ಅದೇ ಇಲ್ಲಿಗಲ್ ಆಗಿ ಯೂಸ್. ಇಲ್ಲೇನೋ ಹೋದಂಗ್ ಕಾಣಿಸ್ತು. ಯಾರೋ ಇದಾರ ಬ್ರೋ, ಯಾರು
ಹೋದಂಗ್ ಕಾಣಿಸ್ತು. ಯಾರೋ ಇದಾರು. ಯಾರು ಯಾರದು? ಯಾರೋ ಇದಾರ ಬ್ರೋ. ಇರಿ ಬ್ರೋ. ಯಾರು ನೋಡ್ತಾರ? ಯಾರು ಅಣ್ಣ? ಯಾರಾದ್ರೂ ಇದೀರಾ? ಯಾರು ಅಣ್ಣ? ಯಾರದು ಬ್ರೋ? ಯಾರೋ ಇದಾರೆ ಬ್ರೋ. ಶರು ಬ್ರೋ, ಯಾರೋ ಇದಾರೆ ಫ್ರೆಂಡ್ಸ್. ಅಲ್ಲಿ ಯಾರೋ ಇದಾರೆ. ನಮ್ಮನ್ನ ನೋಡ್ತಾ ಇರೋ ತರ ಕಾಣ್ತಿದೆ ಬ್ರೋ. ಆ ವಿಂಡೋ ಇಂದ ಈ ವಿಂಡೋಗೆ ಬಂದಿರೋ ತರ ಕಾಣಿಸಿದೆ ನಮ್ಗೆ. ಹೌದು, ಬನ್ನಿ. ಅದೇ ಬ್ರೋ, ಏನೋ ಇಲ್ಲಿಗಲ್ ಅಂತ ಇದ್ರಿ. ಏನ್ ಬ್ರೋ ಇಲ್ಲಿಗಲ್? ಇಲ್ಲಿಗಲ್ ಅಂದ್ರೆ ಈ ಡ್ರಗ್ ಅಡಿಕ್ಟ್ಸ್ ಪೀಪಲ್ಸ್ ಇರ್ತಾರಲ್ಲ, ಅಂತವ್ರು ಇದನ್ನ ಇಲ್ಲಿಗಲ್ ಆಗಿ ಯೂಸ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು. ಅಂದ್ರೆ ಅವ್ರಿಗೆ ಭಯ ಇರಲ್ವಾ ಬ್ರೋ? ನೆಶೆಯಲ್ಲಿ ಇರೋರ್ಗೆ ಹೆಂಗ್ ಬ್ರೋ ಭಯ ಆಗುತ್ತೆ? ಇವಾಗ ಅದು ಬಿಡಿ ಬ್ರೋ, ಅವ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡಿ. ಅದೇ ಯಾರು ನನಗೆ ನೋಡ್ದಂಗ ಅನ್ಸ್ತು. ಅಣ್ಣ ಯಾರಾದ್ರೂ ಇದೀರಾ ಇಲ್ಲಿ? ಹಲೋ ಅಣ್ಣ, ಯಾರಾದ್ರೂ ಇದ್ರೆ ಆಚೆ ಬರ್ತೀರಾ? ಬನ್ನಿ ಬ್ರೋ, ಅದು ಯಾರಂತ ನೋಡೇ ಬಿಡೋಣ. ನಾನು ಬಂದಾಗ ಈ ಡೋರ್ ಎಲ್ಲ ಓಪನ್ ಇದ್ದಿಲ್ಲ ಬ್ರೋ. ಸೌಂಡ್ ಬರ್ತಿದೆ ಬ್ರೋ, ಸೀರಿಯಸ್ ಆಗಿ ಸೌಂಡ್ ಬಂತು. ಅವ್ರು ಎಷ್ಟು ಜನ ಇದಾರೋ ಏನೋ ಬ್ರೋ. ಯಾರಾದ್ರೂ ಇದಾರಾ? ಮನುಷ್ಯರು ಯಾರಾದ್ರೂ ಇದ್ರೆ ಬ್ರೋ. ಮನುಷ್ಯ ಅಂತಕ್ಕೆ ಈ ತರ ಸೌಂಡ್ ಮಾಡ್ತಾರೆ ಬ್ರೋ? ಅದೇ ಅರ್ಥ ಆಗ್ತಾ ಇಲ್ಲ. ಬಿದ್ದಂಗಾಯ್ತು. ಭಯಂಕರ ಆಗೈತೆ ಬ್ರೋ. ಹೌದು, ಏನಿಲ್ಲ ಬ್ರೋ ಸುತ್ತಮುತ್ತ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ಹೆಂಗಿದೆ ಅಂತ ತೋರ್ಸೋಣ. ಏನ್ ಬ್ರೋ ಅದು? ಅದು ಬ್ರೋ ಆ ಮರತ್ತು ಬಿದ್ದಿರೋದು, ಇದು ಬಿದ್ದಿರೋದು ಬ್ರೋ. ಮರದ್ದು ಏನಕ್ಕೆ ಬೀಳುತ್ತೆ ಬ್ರೋ? ನನಗೂ ಅರ್ಥ ಆಗ್ಲಿಲ್ಲ. ಕನ್ಫರ್ಮ್ ಇದೆ ಬಿದ್ದಿರೋದು, ಯಾಕಂದ್ರೆ ನಾನು ತಿರುಗ್ದಾಗ ಇದ್ರಲ್ಲಿ ಮೂವ್ಮೆಂಟ್ ಇತ್ತು. ಇದೇ ಬಿದ್ದಿರೋದು ಬ್ರೋ. ಬೀಳ್ಬೇಕಂದ್ರೆ ಎಲೆಗಳು ಅಲ್ಲಾಡ್ತಾವ ತಾನೆ? ಹೌದು, ಅಲ್ಲಾಡಿಲ್ಲ ಬ್ರೋ. ಯಾರು? ಯಾರಾದ್ರೂ ಇದೀರಾ? ಹಲೋ ಅಣ್ಣ, ಯಾರಾದ್ರೂ ಇದ್ರೆ ಆಚೆ ಬರ್ಬೋದು. ಅಣ್ಣ ನೋಡಿ, ನೀವ್ ಯಾರಾದ್ರೂ ಇದ್ರೆ ನಾವು ಹೊರಗೆ ಹೋಗ್ಬಿಡ್ತೀವಿ, ಅಂದ್ರೆ ವಾಪಸ್ ಹೋಗ್ಬಿಡ್ತೀವಿ. ಯಾರಿದ್ದೀರಾ? ಬನ್ನಿ ಬನ್ನಿ ಬ್ರೋ. ಮಾಡ್ತಾ ಇದಾರೆ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನಾನು ಅದೇ ಹೇಳಿತ್ತು, ಯಾರಾದ್ರೂ ಮನುಷ್ಯರು ಏನಾದ್ರು ಇದಾರ ಅಂತ. ಅಣ್ಣ, ನಾವು ಒಳಗಡೆ ಬರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಯಾರಾದ್ರೂ ಇದ್ರೆ ಸೌಂಡ್ ಮಾಡಿ. ಸೌಂಡ್ ಅಂದ್ರೆ ಮಾತಾಡೋದು. ಇಲ್ಲ ಬ್ರೋ. ಬ್ರೋ ಇದು ಅಡಿಕ್ಟರ್ಸ್ ಅಲ್ಲ ಬ್ರೋ. ಯಾರು ಇಲ್ಲ, ಯಾರಾದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಯಾರು ಬ್ರೋ? ಹಾ ಬ್ರೋ, ನಮ್ ಕೆಲ್ಸನೇ ಇದು. ಯಾರಿದ್ದಾರೆ? ಅಡಿಕ್ಟರ್ಸ್ ಅಲ್ಲ ಬ್ರೋ, ಇದು ಅಡಿಕ್ಟರ್ಸ್ ಇದ್ದಿದ್ರೆ ಅಲ್ಲ, ಯಾರಾದ್ರೂ ಇದಾರಾ ಇಲ್ವಾ ಅಂತ. ನೀವ್ ಯಾರಾದ್ರೂ ಆಗಿರ್ಲಿ, ನಾವು ಬರ್ತಾ ಇದೀವಿ ಬ್ರೋ. ಒಳಗೆ ಹೋಗೋದೇನು ಸೇಫ್ ಇರುತ್ತಾ ಬ್ರೋ? ಸೇಫ್ ಇರುತ್ತೆ, ಇರಲ್ಲ. ಹೆಂಚುಗಳೆಲ್ಲ ಕಿತ್ಕೊಂಡ್ ಬೀಳ್ತಿದೆ ಬ್ರೋ. ಫಸ್ಟ್ ಒಳಗಡೆ ಬಂದ್ಬಿಡಿ, ಹೇಳ್ತೀನಿ. ಯಾಕಂದ್ರೆ ಆಚೆ ಕಡೆ ಇದ್ರ ಒಳಗಡೆ ಆದ್ರೆ ಸೇಫ್ಟಿ ಇರ್ತೀವಿ ನಾವು. ಅಣ್ಣ ನೋಡಿ, ಯಾರಾದ್ರೂ ಇಲ್ಲಿದ್ರೆ ದಯವಿಟ್ಟು ಆಚೆ ಬನ್ನಿ. ಮನೆಯಲ್ಲಿ ಇನ್ನೊಂದು ಭಯಂಕರ ಏನಂದ್ರೆ ಬ್ರೋ, ಪಿಕ್ಚರ್ಸ್. ಈ ಪಿಕ್ಚರ್ಸ್ ಬಿಡಿಸಿರ್ತಾರೆ ನೋಡಿ, ಇದೇ ಭಯಂಕರ. ಹೌದು, ನಾವು ಲಾಸ್ಟ್ ಟೈಮ್
ನಮ್ಮ ಟೀಮು ಈ ಪಿಕ್ಚರ್ಸ್ ನೋಡ್ಬಿಟ್ಟೆ ಭಯ ಬಿದ್ದಿರೋದು. ಈ ಪಿಕ್ಚರ್ಸ್ ನೋಡಿನೇ ಯಾರು ಒಳಗ್ ನುಗ್ತಾ ಇಲ್ಲ. ಅದೇ ಬ್ರೋ ನೀವ್ ಹೇಳಿದ್ರ ಇಲ್ಲಿಗಲ್ಲು ಅಂತ, ಅವರೇ ಇವೆಲ್ಲ ಮಾಡಿರ್ಬೋದು ಬ್ರೋ. ಇವಾಗ ನಶೆಯಲ್ಲಿದ್ದು ಬೆಳಗ್ಗೆ ಯಾವಾಗ ಬರ್ತಾರಲ್ಲ ಆ ಟೈಮಲ್ಲಿ. ಓ ಇದು ನೋಡಿ ಬ್ರೋ, ಇದೆ ಇದು ನೋಡಿ ಬ್ರೋ, ಮನೆ ಹೆಂಗಿದೆ. ಓ ಯಪ್ಪ, ಈವಿಲ್ ಡೋರ್ ಅಂತ. ಯಾರೋ ಏನಕ್ಕೆ ನೀವು ಈ ತರ ಮಾಡ್ತಿದ್ದೀರಾ? ಇನ್ನೊಂದೇನು ಗೊತ್ತಾ ಶಾರು ಬ್ರೋ, ನಾವು ಇದನ್ನ ಕಂಪ್ಲೀಟಾಗಿ ನಾವು ತಿರುಗಿ ನೋಡೋ ಗಂಟ ಯಾರಿದ್ದಾರೆ ಯಾರಿಲ್ಲ ಅಂತ ನಮಗೆ ಗೊತ್ತಾಗಲ್ಲ. ಕಂಪ್ಲೀಟಾಗಿ ನೋಡಲೇಬೇಕು. ಬನ್ನಿ. ಯಾರು ಯಾರದು? ಯಾರಿರೋದು? ಆಚೆ ಬನ್ರಿ. ಹಲೋ, ಸುಮ್ನೆ ಆಚೆ ಬಂದ್ಬಿಡ್ರಿ. ಯಾರದು? ಇಲ್ಲಿ ನೋಡಿ, ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಮಾಡಕ್ ನಾವು ಬಂದಿಲ್ಲ. ನಮಗ್ ನೀವು ಪ್ರಾಬ್ಲಮ್ ಮಾಡಿದ್ರೆ ನಾವು ಸುಮ್ಮನೆ ಬಿಡಲ್ಲ. ಇದು ಮಾತ್ರ ನಿಜ. ಬ್ರೋ ಇದು ಬ್ರೋ, ಇದು ಮನುಷ್ಯರಲ್ಲ ಬ್ರೋ. ಗೋಡೆನೆ ಬೀಳ್ತಾ ಇದೆ ಬ್ರೋ. ಅಲ್ಲಿ ಗೋಡೆ ಬಿದ್ದು ಬ್ರೋ. ಇಲ್ಲಿ ನೋಡಿ, ಇಲ್ಲಿ ಗೋಡೆ. ಬ್ರೋ ನೋಡಿ ಬ್ರೋ, ನೀವು ಅವತ್ತು ಲೆಗ್ಸ್ ಎಲ್ಲ ತೋರಿಸಿದ್ರ ನಿಮ್ಮ ಹಳೆ ವಿಡಿಯೋದಲ್ಲಿ, ಅದು ಇನ್ನ ಇದೆ ನೋಡಿ ಬ್ರೋ ಮಾರ್ಕ್ಸ್. ನಂದ್ರಲ್ಲೂ ಇದಿತ್ತು ಮುಂಚೆ. ಏನ್ ಬ್ರೋ ಇದು? ನಮ್ಮನ್ನ ಅಟ್ಯಾಕ್ ಮಾಡೋ ಪ್ರಯತ್ನ ಪಡ್ತಿದ್ದೀರಾ ನೀವು? ನಮ್ಮ ಮೇಲೆ ಹಾನಿ ಮಾಡಬೇಕು ಅಂತ, ಅಟ್ಯಾಕ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ? ಮೇಲೋ ಅಲ್ಲಿಂದ ಇವಾಗ ತಾನೇ ಬಂದ್ವಿ. ಆ ಕಡೆ ಬ್ರೋ, ಆ ಕಡೆ ಏನಿದೆ ಬ್ರೋ? ಇಲ್ಲ, ಯಾಕೆ? ಇಲ್ಲ ಇಲ್ಲ ಬ್ರೋ, ಯಾರಿಲ್ಲ. ಏನೋ ಒಂದು ಹುಳ ಬಿಡಿ. ಅಲ್ಲಿ ನೋಡೋರ ಎದುರುಗಡೆ ಹೆಂಗಿದೆ. ಆ ಬಿಯರ್ ಬಾಟ್ಲ್ ಹೊಡೆದವಾಗ ಬಿತ್ತು ನಮ್ಮ ಮೇಲೆ. ಯಾರಿಗಾದ್ರೂ ಒಬ್ಬರಿಗೆ ಕಟ್ಟಾಗುತ್ತೆ ಅನ್ಕೊಂಡೆ ನಾನು. ಅದು ಹೆಂಗ್ ಬಂದು ಗೊತ್ತಾ, ಚೂರು ಗ್ಲಾಸ್ ಪೀಸ್ಗಳು ಹೆಂಗ್ ಎಗುರ್ತೇಲೆ. ಭೂತ ಅಂತ ಬರ್ತಿದೆ ಬ್ರೋ. ಭೂತ ಮೀನ್ಸ್ ದೆವ್ವ. ಎಲ್ಲ ಅದಕ್ಕೆ ಸಂಬಂಧಪಟ್ಟಿರೋದೇ ಬರ್ದವ್ರಲ್ಲ ಬ್ರೋ.
ಹಲೋ, ಯಾರಾದ್ರೂ ಇದ್ದೀರಾ? ಏನೋ ನಡೀತಿದೆಯಲ್ಲ ನೋಡಿ. ಬ್ರೋ ಬಿಲ್ಡಿಂಗ್ ಹೊಡೆದಾಗ ಆ ಥರ ಸೌಂಡ್ ಬರ್ತಿದೆ. ಸೇಮ್ ಹಿಯರ್, ನನಗೂ ಅದೇ ಥರ ಆಗ್ತಿದೆ. ಹೌದು, ಏನಕ್ಕೂ ಹುಷಾರು. ಮೇಲಕ್ಕೆ ಹೋಗ್ಬೇಕಾದ್ರೆ ಹುಷಾರಾಗಿ ಬನ್ನಿ ಬ್ರೋ, ಓಕೆನಾ? ಯಾರದು? ನೋಡಿ ಬ್ರೋ, ಎಂಟ್ರಿ ಕೊಟ್ರೆ ಯಾವ ಥರ ಸೀನು. ಬನ್ನಿ ನಿಮಗೆ ಮಾಡ್ತೀನಿ ಅನ್ನೋ ಥರ ಇಲ್ವಾ ಅದು? ನೋಡಿ ಫ್ರೆಂಡ್ಸ್, ಹೆಂಗಿದೆ ಅದು. ಬಂಡ್ರ ನಿಮಗೆ ಮಾಡ್ತೀನಿ ಅನ್ನೋ ಥರ ಇದೆ ಅದು ಆ ಬೊಂಬೆ. ವೆರಿ ಗೋಸ್ಟ್ 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 ಗೋಸ್ಟ್. ಬಿಲ್ಡಿಂಗ್ ಏನಾದ್ರು ಬಿದ್ದೋಗುತ್ತಾ ಬ್ರೋ? ಹಂಗೆ ಅನಿಸ್ತಿದೆ ಬ್ರೋ ನನಗೆ. ಅಂತೂ ಯಾರು ಕಾಣಿಸ್ತಲ್ಲ. ಅಣ್ಣ, ಹಲೋ, ಯಾರಾದ್ರೂ ಇದ್ರೆ ನಮ್ಮ ಮುಂದೆ ಬರ್ತೀರಾ? ಓ, ಇದೆಂಗೋ ಬಿತ್ತು ಬ್ರೋ. ಶಾರು ಬ್ರೋ, ಈ ಉಡ್ಡು ಬಿತ್ತು ಇವಾಗ. ಏನೋ ಬರ್ತಾರಲ್ಲ ಬ್ರೋ. ಸಾರಿ, ಯಾರಿಲ್ವಲ್ಲ ಬ್ರೋ. ಆದ್ರೆ ಯಾರು ಇಲ್ಲ ಅಲ್ಲ ಬ್ರೋ. ಸೌಂಡ್ ಏನೋ ಕೂಗೋ ಥರ ಸೌಂಡ್ ಇಲ್ಲ. ಸೀರೆ ಯಾರ್ದೋ ಸೀರೆ ಬ್ರೋ ಅದು. ಏನು ಬ್ರೋ, ಇವಾಗ ಗಂಟ ಇಲ್ಲಿ ಸೌಂಡ್ ಬರ್ತಾ ಇತ್ತು ನಾವು ಕೆಳಗಡೆ ಇರ್ಬೇಕಾದ್ರೆ. ಇವಾಗ ಮೇಲ್ಗಡೆಯಿಂದ ಏನೇನೋ ಬೀಳ್ತಾ ಇದ್ದಾರೆ ನೋಡಿ. ಹಿಂಗಿದೆ ಇದು. ಯಾರೋ ಓದಕ್ಕೆ ಅನಿಸ್ತು. ಇದಾರೆ ಯಾರಾದ್ರು? ಯಾರಿಲ್ಲ ಬ್ರೋ ಇಲ್ಲಿ. ಬ್ರೋ ಕೆಳಗ್ ಡೋರ್ ಇತ್ತಾ ಬ್ರೋ? ಇಲ್ಲ, ಡೋರ್ ಮುಚ್ಕೊಂಡಂಗ್ ಸೌಂಡ್ ಬಂತು ನನ್ಗಿವಾಗ. ಏನಾದ್ರು ಬಿಲ್ಡಿಂಗ್ ಏನಾದ್ರು ಬೀಳುತ್ತಾ ಬ್ರೋ? ಇಲ್ಲಿ ನೋಡಿ ಬ್ರೋ ಹಿಂಗಿದೆ. ಅಪ್ಪ, ಹೌದಾ? ಬಟ್ ಇವಾಗ ನನಗೆ ಏನು ಗೊತ್ತಾ,
ಇಲ್ಲ ಹ್ಯೂಮನ್ ಗೋಷ್ಟ. ಹ್ಯೂಮನ್ ಅಂತ ಹ್ಯೂಮನ್ ಅಂತ ಅನಿಸ್ತಾ ಇಲ್ಲ ಬ್ರೋ. ಎಷ್ಟು ಪ್ಲೀಸ್ ಗಾಳಿ ನೋಡಿ ಆಚೆ ಆಚೆ ಗಾಳಿ ನೋಡಿ ಫ್ರೆಂಡ್ಸ್ ಹೆಂಗ್ ಹೊಡಿತಿದೆ. ನಮ್ಗೆ ಒಳಗಡೆ ಕೆಲಸ ಇದೆ, ಅಷ್ಟು ಜೋರಾಗಿ ಹೊಡಿತಿದೆ ಗಾಳಿ. ಇಲ್ಲೇನು ನಡೀತಿದೆ ನನಗೇನು ಅರ್ಥ ಆಗ್ತಾ ಇಲ್ಲ. ನನ್ನ ಮೈಂಡ್ ಎಲ್ಲ ಸ್ವಲ್ಪ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ನಾವು ಕೂಲಾಗಿ ತೆಗಿಬೇಕು. ಏನಿಲ್ವಾ ಯಾರೋ? ಯಾಕೆ ಅಳ್ತಾ ಇದ್ದೀರಾ? ಅಳ್ತಿರೋದು ಯಾಕೆ? ಏನೇ ಕಲ್ತಿದ್ದೀರಾ? ಯಾರೋ ಇದ್ದೀರಾ? ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ದಯವಿಟ್ಟು ನಮ್ಮ ಮುಂದೆ ಬರಕ್ಕಾಗುತ್ತಾ? ಏನ್ ಬ್ರೋ ಅದು? ಸೇಫ್ಟಿ ಇಲ್ಲ. ಸರಿ ಬ್ರೋ. ಹಾ ಸೇಫ್ಟಿನೇ ಇಲ್ಲ ಫ್ರೆಂಡ್ಸ್. ಇದು ಏನೇನು ಸೌಂಡ್ ಬರ್ತಿದೆ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲ ಕಡೆಗೆ ನಾವು ಹೋಗಿ ಹೋಗಿ ನೋಡ್ತಾ ಇದ್ದೀರಿ, ಯಾರು ಕಾಣಿಸ್ತಾ ಇಲ್ಲ. ಹುಷಾರು ಬ್ರೋ. ಯಾವ್ದಿಲ್ಲ ಬ್ರೋ. ಏನಂದ್ರೆ ಏನೂ ಇಲ್ಲ, ಎಲ್ಲ ಖಾಲಿ ಸೈಟು. ಇದೀಗ ಹೋಗೋದು ಬೇಡ ಬ್ರೋ. ಇಲ್ಲೇನು ಸೇಫ್ಟಿ ಇಲ್ಲ ನಮಗೆ. ನಿಮಗೆ ಲಾಸ್ಟ್ ಟೈಮ್ ಹೌದು ಇಲ್ಲೇ ಕಳಿಸಿ ಹೌದು. ಬನ್ನಿ ಇಲ್ಲಿರಿ. ನಾವು ಮೇಲ್ ಬರ್ಬೇಕಾರೆ ಹ್ಮ್ ಏನೋ ಕಾಣಿಸ್ತು ತಾನೆ? ಹೌದು. ನಾವು ಮೇಲ್ ಬಂದಾಗ ಎಲ್ಲೋಯ್ತು ಬ್ರೋ? ಅದೇ ಅಲ್ವಾ ನಾವು ಹುಡುಕ್ತಾ ಇರೋದು ಇವಾಗ. ನನ್ ಮೈಂಡೇ ಒಂಥರ ಆಗ್ತಾ ಇತ್ತು ಇವಾಗ, ಒಂಥರ ತಲೆ ಸುತ್ತದು. ನನ್ನ ವಿಡಿಯೋದಲ್ಲಿ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದೆ ನಾನು. ಅವರು ಏನಕ್ಕೆ ಬಂದವನೆ, ಏನ್ ಮಾತಾಡ್ತವನೆ ಇದೇನು ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಏನಾದ್ರು ಒಂದು ಮಾತಾಡೋದು. ನಾನು ಇದ್ಬಿಟ್ಟು ಏನ್ ಬ್ರೋ ಏನಾಯ್ತು ಬ್ರೋ ಕರೆಕ್ಟಾಗಿ ಹೇಳಿ ಬ್ರೋ, ಏನಾದ್ರು ಆಗ್ತಿದ್ಯಾ ಪ್ರಾಬ್ಲಮ್, ಏನಾದ್ರು ಹೋಗ್ಬಿಡೋಣ ಅಂತ. ನಾನೇನು ಮಾತಾಡ್ದೆ? ಆಂಟಿ ಆಂಟಿ ನಾನು ನಿಮ್ಮನ್ನ ನೋಡಕ್ಕೆ ಬಂದಿರೋದು ಅಂತಾನೆ. ನಾವು ಏನ್ ಮಾಡೋದು ನಮ್ಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ನಾವು ಸೈಲೆಂಟಾಗಿ ಹೋಗ್ಬಿಟ್ರಿ. ಅಯ್ಯೋ ಏನ್ ಸೇಫ್ಟಿದಲ್ಲಿ ಹೆಂಗಿಬ್ರು ಮಾಡಬೇಕು ಅಂದ್ರೆ ಹೋಯ್ತು. ಒಂದೊಂದು ಟೈಮಲ್ಲಿ ಅನ್ಸ್ಬಿಡುತ್ತೆ ಬ್ರೋ, ಏನಕ್ಕೆ ನಾವು ಇಷ್ಟೊಂದೆಲ್ಲ ರಿಸ್ಕ್ ತಗೊಂತಿದ್ದೀರಿ ಅಂತ. ಮಾಡಕ್ಕಾಗಲ್ಲ, ಮಾಡ್ಬೇಕು. ಹುಷಾರಾಗಿ ಬನ್ನಿ ಬ್ರೋ. ಹಲೋ, ಯಾರು? ಯಾರಾದ್ರೂ ಇದ್ದೀರಾ? ನಮ್ಗೆ ಈ ಕ್ವಶನ್ ಕೇಳಿ ಕೇಳಿ ಸಾಕಾಗೋಯ್ತು.
ದಯವಿಟ್ಟು ನೀವಾದ್ರೂ ನಮ್ಮ ಎದುರುಗಡೆ ಬನ್ನಿ, ಯಾರಾದ್ರೂ ಇದ್ರೆ. ಮೇಲ್ ಬಂದ್ರೆ ಕೆಳಗೆ, ಕೆಳಗೆ ಬಂದ್ರೆ ಮೇಲೆ. ಯಾರಾದ್ರೂ ಇದ್ರೆ ಬನ್ನಿ ಮುಂದೆ ಪ್ಲೀಸ್. ಮತ್ತೆ ಅಟ್ಯಾಕ್ ಕೂಡ ಮಾಡ್ತಾ ಇದ್ದೀರಾ ನೀವು. ಬಿಲ್ಡಿಂಗ್ ಹೊಡೆದಾಕ್ತಿದ್ದೀರಾ. ಇಲ್ಲೇ ಬ್ರೋ, ಹೌದು, ಇದೇನಾ ಸ್ಪಾಟ್ ಬ್ರೋ? ಆಚೆಯಿಂದ ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲೇ ಬ್ರೋ. ಸೊ ಫ್ರೆಂಡ್ಸ್, ನಮಗ್ ಕಾಣಿಸಿರೋದು ಅಣ್ಣ, ಇದ್ರ ಬದಲು ನೀವು ನಮ್ಮ ಎದುರುಗಡೆ ಬರ್ಬೋದು, ನೀವು ಯಾರಾದ್ರೂ ಇದ್ರೆ. ಯಾರು ಇಲ್ಲ, ಬಟ್ ನಾನು ಸ್ಯಾಟಿಸ್ಫ್ಯಾಕ್ಷನ್ ಕರೀತಾ ಇದ್ದೀನಿ, ಎದುರುಗಡೆ ಬನ್ನಿ ಅಂತ. ಇನ್ನೇನ್ ಮಾಡೋದು ಹೇಳಿ ಬ್ರೋ? ಆಫ್ ಆಗೋಯ್ತು. ಫುಲ್ಲಾಗಿ ಚಾರ್ಜಿಂಗ್ ಇಟ್ಕೊಂಡು ಬಂದೆ ನಾನು ಅದನ್ನ. ನೈಟ್ ವಿಷನ್ 8 ಅವರ್ ವಿಡಿಯೋ ಶೂಟ್ ಮಾಡ್ಬೋದು. ಏನ ಬ್ರೋ, ಇನ್ನೊಂದು ಏನ್ ಗೊತ್ತಾ, ಏನ್ ಬ್ರೋ, ನನಗೆ ಈ ಸೌಂಡ್ಗಳು ಕೇಳಿಸ್ತಾ ಇದ್ರೆ ಮೈಂಡ್ ವರ್ಕ್ ಆಗ್ತಾ ಇಲ್ಲ ನನಗೂ. ಇವಾಗ ಸ್ವಲ್ಪ ರಿಲ್ಯಾಕ್ಸ್. ಏನೇನು ಸೌಂಡ್ ಮಾಡೋದು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ. ನೋಡಿ, ನಾವು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಇಲ್ಲೇನೋ ಬಂದೋಯ್ತು ಬ್ರೋ. ಹೌದಾ? ಹಾ ನೋಡಿ, ನಾವು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಚಿಕ್ಕ ರೂಮು ಸಮೇತ ಬಿಡ್ದಿರಂಗೆ ನಾವು ನೀಟಾಗಿ ಆದ್ರೆ ಚೆಕ್ ಮಾಡಿದೀರಿ. ಸ್ಟಾರ್ಟಿಂಗ್ ನಾವು ಬಂದವಾಗ ನಮ್ಗೆ ಬ್ಲ್ಯಾಕ್ ಕಲರ್ ಆಗಿ ಏನೋ ನೆರಳು ಕಾಣಿಸಿದೆ ಈ ಕಿಟಕಿ ಹತ್ರ. ಸೊ ಇಲ್ಲಿಂದ ಹಿಂಗ್ ಹೋಗಿರೋದ್ರ ನಮ್ಗೆ ಕಾಣಿಸಿದೆ. ನಾವು ಯಾರೋ ಮೇ ಬಿ ಮನುಷ್ಯರು ಯಾರಾದ್ರೂ ಇದಾರೇನೋ ಅನ್ಕೊಂಡ್ರೆ, ಬಟ್ ಮನುಷ್ಯರಲ್ಲ, ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಹೌದು ಅಂತವ್ರೆ ಬ್ರೋ. ಹೌದು. ಸೊ ಥ್ಯಾಂಕ್ ಯು ನಿಮ್ಮ ರೆಸ್ಪಾನ್ಸ್ಗೆ. ಇವಾಗ ನಾವು ಏನ್ ಮಾಡ್ತೀರಿ ಅಂತಂದ್ರೆ, ನಿಮ್ಮ ಹತ್ರ ಮಾತಾಡೋ ಪ್ರಯತ್ನ ಪಡ್ತೀರಿ. ನಿಮ್ಮ ಹತ್ರ ನಾವು ಮಾತಾಡ್ಬೋದಾ? ಇಷ್ಟು ನೀಟಾಗಿ ಎಲ್ಲೂ ರೆಸ್ಪಾನ್ಸ್ ಆಗುತ್ತೆ, ನೋಡ್ಲೇ ಇಲ್ಲ. ಅವ್ರಿಗೂ ನಮ್ಮ ಹತ್ರ ಮಾತಾಡ್ಬೇಕನ್ನೋ ಏನೋ ಇದೆ. ಸೊ ನಾವು ನಮ್ಮ ಹತ್ರ ಬಂದ್ಬಿಟ್ಟು ಡೌಸಿಂಗ್ ನಿಮ್ಮ ಹತ್ರ ಮಾತಾಡ್ತೀನಿ. ನಮ್ಗೊಂದು 5 ನಿಮಿಷ ಅವಕಾಶ ಮಾಡ್ಕೊಡಿ. ಒಂದು 5 ನಿಮಿಷ ನೀವು ಸೈಲೆಂಟ್ ಆಗಿದ್ರೆ ನಮ್ಮ ಹತ್ರ ಡೌಸಿಂಗ್ ರಾಡ್ಸ್ ಅಂತ ಇದೆ, ಅದ್ರ ಮುಖಾಂತರ ನಿಮ್ಮ ಹತ್ರ ಮಾತಾಡ್ತೀರಿ. ಆಮೇಲೆ ನಾವು ಇಲ್ಲಿ ಇರ್ಬೇಕಾ ಬೇಡವಾ ಅಂತ ನೀವೇ ಡಿಸೈಡ್ ಮಾಡ್ಬೋದು. ಸ್ವಲ್ಪ ಹೊತ್ತು ಮುಂಚೆ ನೀವೇ ಮಾತಾಡ್ತೀವಿ ಅಂತ ಹೇಳಿದೀರಾ, ಮತ್ತೆ ಏನಕ್ಕೆ ಅಟ್ಯಾಕ್ ಮಾಡ್ತಿದ್ರೆ, ಮತ್ತೆ ಏನಕ್ಕೆ ಇದ್ ಮಾಡ್ತಾ ಇದ್ದೀರಾ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಒಂದು ಸೆಕೆಂಡು ಇಲ್ಲಿರಲ್ಲ, ನಾವು ಹೋಗ್ಬಿಡ್ತೀರಿ. ನಮ್ಗಿರೋ ಅಂತ ಸ್ವಲ್ಪ ಕ್ವಶನ್ಗೆ ನೀವು ನೀಟಾಗಿ ಆನ್ಸರ್ ಮಾಡಿದ್ರೆ ಸಾಕು. ತೆಗಿರಿ ಬ್ರೋ ಡೌಸಿಂಗ್ ರಾಡ್ಸ್. ಬ್ರೋ ಸಕ್ಕತ್ತಾಗಿದೆ ಬ್ಯಾಕ್ಗ್ರೌಂಡ್. ನೀವೇನಾದ್ರೂ ಕಲ್ತೀರಾ? ನಾನೇ ಕೆಲ್ಲ. ಅಲ್ಲಿ ಗಲೀಜಾಗಿ ಬರ್ತಿಬಿಡೋದು. ಸೊ ಫ್ರೆಂಡ್ಸ್, ಅಲ್ಲಿ ನಿಂತ್ಕೊಂಡ್ ಮಾಡೋಣ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಷ್ಟೊಂದು ಚೆನ್ನಾಗಿಲ್ಲ, ಯಾಕಂದ್ರೆ ತುಂಬಾ ಗಲೀಜಾಗಿ ಬರ್ದ್ಬಿಟ್ಟವ್ರಲ್ಲಿ. ಅದ್ ನಾವು ತೋರಿಸ್ಬಾರ್ದು, ಅದಕ್ಕೋಸ್ಕರ. ಸೊ ನೋಡಿ,
ನಿಮ್ಮ ಹತ್ರ ಮಾತಾಡೋ ಪ್ರಯತ್ನ ಪಡ್ತಾ ಇದ್ದೀನಿ ಇವಾಗ ನಾನು. ನಂದೊಂದು 3-4 ಕ್ವಶನ್ ಅಷ್ಟೇನೆ, ಅದಕ್ಕೆ ನೀವು ಕರೆಕ್ಟಾಗಿ ಸಮಾಧಾನ ಕೊಟ್ರೆ ನಾವಾದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು ನಿರ್ಧಾರ ತಗೊಂತೀವಿ. ಇಲ್ಲಿ ಒಂದು ಫ್ಯಾಮಿಲಿ ಫೈರ್ ಆಕ್ಸಿಡೆಂಟ್ ಇಂದ ತೀರೋಗಿರೋದು ನಿಜಾನಾ? ನಿಜ ಆಗಿದ್ರೆ ಹೌದು ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ಇಲ್ಲಿ ಒಂದು ಫ್ಯಾಮಿಲಿ ಫೈರ್ ಆಕ್ಸಿಡೆಂಟ್ ಇಂದ ತೀರೋಗಿದ್ಯಾ? ತೀರೋಗಿದ್ರೆ ಹೌದು ಅನ್ನಿ. ಪಕ್ಕ ಅವರು ಫಸ್ಟ್ ಅಂತ ಅದಕ್ಕೆ ನಾನು ಕ್ವಶನ್ ಸೆಂಟ್ರಲ್ ಸ್ಟಾಪ್ ಮಾಡಿದೆ. ಕ್ವಶನ್ಗೆ ಆನ್ಸರ್ ಕೊಡಕ್ಕಿಂತ ಮುಂಚೆನೆ ನಮ್ಗೆ ಅವರೇ ಆನ್ಸರ್ ಮಾಡ್ತವ್ರೆ. ಮೈಯೆಲ್ಲ ಚುಮ್ಮ. ಇಲ್ಲಿ ನೋಡಿ, ಇಲ್ಲಿ ನೀವೆಲ್ಲರೂ ಇನ್ನೂ ಇಲ್ಲೇ ಇದ್ದೀರಾ? ಸತ್ತಾದ್ಮೇಲೂ ನೀವು ಇಲ್ಲೇ ಇದ್ದೀರಾ, ಇಲ್ಲೇ ತಿರ್ತಿದ್ದೀರಾ ಅಂತಂದ್ರೆ ಹೌದು ಅನ್ನಿ. ಕನ್ಫರ್ಮ್ ಇದಾರ ಬ್ರೋ? ಯಾರು ಬ್ರೋ? ನಾನು ಅವಾಗಿಂದ ಯಾರೋ ಸೈಕೋ ಇಲ್ಲಿಗಲ್ ಪರ್ಸನ್ಸ್ ಯಾರಾದ್ರೂ ಇರ್ತಾರೇನೋ ಒಳಗಡೆ ಅನ್ಕೊಂಡೆ. ಅವ್ರೇನಾದ್ರೂ ನಮ್ಮನ್ನ ಈ ತರ ಸೌಂಡ್ಸ್ ಮಾಡಿಸಿ ಎದುರಿಸಿ ಓಡ್ಸೋಣ ಅಂತ ಪ್ರಯತ್ನ ಪಡ್ತಾರ ಅನ್ಕೊಂಡೆ. ಬಟ್ ಅಲ್ಲ. ನಾವು ಬಂದಿರೋ ಟೈಮು ಇಷ್ಟೊತ್ತಿಗೆ ಮನುಷ್ಯರು ಇರಲ್ಲ. ನೀವು ಗೆಸ್ ಮಾಡಿದ್ ಕರೆಕ್ಟ್ ಇರೋ. ನೀವೇನಕ್ಕೆ ಇನ್ನೂ ಇಲ್ಲೇ ಇದ್ದೀರಾ? ಈ ಮನೇನ ಬಿಟ್ಟು ಹೋಗಕ್ಕೆ ನಿಮ್ಗೆ ಇಷ್ಟ ಆಗ್ತಿಲ್ವಾ? ಈ ಮನೇನ ಬಿಟ್ಟು ಹೋಗಕ್ಕೆ ಇಷ್ಟ ಆಗ್ತಿಲ್ಲ ಅಂತಂದ್ರೆ ಹೌದು ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ಈ ಮನೇನ ಬಿಟ್ಟು ಹೋಗಕ್ಕೆ ಇಷ್ಟ ಆಗ್ತಾ ಇಲ್ವಾ ನಿಮ್ಗೆ? ವಿತ್ ಗೋಲ್ಡ್ ಬ್ರೀಸ್ ಯಾರೋ ಹೋಯ್ತು, ಏನೋ ಹೋಯ್ತು. ನನ್ಗೂ ಫೀಲ್ ಆಯ್ತು. ಫ್ರೆಂಡ್ಸ್, ನನ್ಗೆ ಗಾಳಿ ಮುಡ್ಕೊಂಡು ಹೋದಂಗೆ ಇಷ್ಟೊತ್ತು ಬ್ರೋ ನನ್ ಮೈಂಡ್ ಎಲ್ಲ ಒಂಥರ ಏನು ತಲೆ ತಿರುಗಂಗೆ ಅದೆಲ್ಲ ಆಗ್ತಾ ಇತ್ತ. ಇವಾಗ ಒಂಥರ ಏನು ಯಾರೋ ಹಿಡಿತಾರೇನೋ ನನ್ಗೆ ಅನಿಸ್ತಾ ಇದೆ. ಇಲ್ಲಿ ಈ ತರ ಈ ಬಿಲ್ಡಿಂಗ್ ನ ಇಷ್ಟೊಂದು ಅನ್ಯಾಯವಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಯಾರನ್ನು ಬಿಡದಿರಂಗೆ, ಯಾರನ್ನು ಬರ್ದಿರಂಗೆ ಅವ್ರನ್ನ ಎದುರಿಸಿ ಭಯ ಪಡಿಸಿ ಇಲ್ಲಿಂದ ಓಡಿಸೋ ಪ್ರಯತ್ನ ನೀವು ರೆಸ್ಪಾನ್ಸ್ ಮಾಡ್ತಿದ್ದೀರಾ. ನನಗೆ ಇದ್ರ ಮುಖಾಂತರ ನಿಮ್ ಸಮಾಧಾನ ಬೇಕು. ಅದಕ್ಕೋಸ್ಕರ ನೀವು ಇಲ್ಲಿಗೆ ಯಾರನ್ನು ಸೇರಿಸ್ತಾ ಇಲ್ವಾ? ಯಾರನ್ನು ಬರಕ್ ಬಿಡ್ತಾ ಇಲ್ವಾ? ಹೌದು, ಅದು ನಿಜ ಆಗಿದ್ರೆ ಹೌದು ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ನಿಮ್ ಮನೇನ ಬೇರೆಯವ್ರು ಬಂದು ಹಾಳು ಮಾಡ್ತಿರೋ ಅನ್ನೋ ಕೋಪಕ್ಕೆ ನೀವು ಅವ್ರನ್ನ ಎದುರಿಸಿ ಬೆದರಿಸಿ ಇಲ್ಲಿಂದ ಓಡಿಸ್ತಿದ್ದೀರಾ ಅಂತ ನಮ್ಮ ಅನಿಸಿಕೆ. ಅದು ನಿಜ ಆಗಿದ್ರೆ ಹೌದು ಅನ್ನಿ. ಅದು ನಿಜಾನಾ? ಅದೇ ಬ್ರೋ, ನಾವು ಅನ್ಕೊಂತಿರೋದು ಎಲ್ಲ ನಿಜ. ಇಲ್ಲಿ ನೋಡಿ, ನಿಮ್ಗೆ ಇದ್ರ ಮುಖಾಂತರ ನಾನೊಂದು ಕ್ಲಾರಿಟಿ ಕೊಡ್ತೀನಿ. ನಾವು ಬಂದ್ಬಿಟ್ಟು ಯಾವುದೇ ರೀತಿ ಇಲ್ಲಿಗಲ್ ಪರ್ಸನ್ಸ್ ಅಲ್ಲ, ಯಾವುದೇ ರೀತಿ ಕೆಟ್ಟ ಹುಡುಗರಲ್ಲ. ನಾವು ನಿಮ್ಮ ಹತ್ರ ಏನಾದ್ರೂ ನಿಮ್ಗೆ ಸಹಾಯ ನಮ್ಮ ಕೈಯಲ್ಲಿ ಆದಷ್ಟು ಏನಾದ್ರೂ ಮಾಡ್ಕೊಡ್ಬೇಕಂತ ಅಂದ್ಬಿಟ್ಟು ನಾವಾದ್ರೆ ಇಲ್ಲಿಗೆ ಬಂದಿರೋದು. ಇನ್ನೊಂದು ನಾವಿಲ್ಲಿ ಬಂದಿರೋ ಮೇನ್ ಉದ್ದೇಶ ಏನಂದ್ರೆ, ನಿಮ್ಮಿಂದ ಇಲ್ಲಿ ಸುತ್ತಮುತ್ತ ಮನೆ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಅವ್ರಿಗೆ ನೆಮ್ಮದಿ ಅನ್ನೋದು ಸಿಗ್ತಾ ಇಲ್ಲ. ಇನ್ನೊಂದು ಕ್ವಶನ್ ಏನಂತಂದ್ರೆ, ನಾವಿಲ್ಲೇ ಇರೋದ್ರಿಂದ ನಮ್ಗೇನಾದ್ರೂ ತೊಂದರೆ ನಡೆಯುತ್ತಾ ನಿಮ್ಮಿಂದ? ನಮ್ಗೇನಾದ್ರೂ ತೊಂದರೆ ಮತ್ತೆ ಅಲ್ಲೇ ಆಗ್ತಿದೆ ಬ್ರೋ ಪದೇ ಪದೇ. ಅದೇ ನಾವಿಲ್ಲಿರೋದೇ ನಮ್ಗೆ ಕಷ್ಟ ಆಗುತ್ತೆ. ಸರಿ, ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ. ಅದಕ್ಕೊಂದು ಕರೆಕ್ಟ್ ಆಗಿ ನೀವು ಸಮಾಧಾನ ಕೊಟ್ರೆ ನಾವ್ ಒಂದು ನಿಮಿಷನೂ ಇಲ್ಲಿ ಇರಲ್ಲ. ನಾವು ನಮ್ ಕೈಯಲ್ಲಾದಷ್ಟು ನಾವೇನೋ ಸಹಾಯ ಮಾಡ್ಬೇಕು. ನಿಮ್ಮಿಂದ ಜನಕ್ಕೂ ತೊಂದರೆ ಆಗ್ತಿದೆ. ಅವ್ರು ಯಾರು ಈ ಕಡೆ ಬರ್ತಾ ಇಲ್ಲ, ಭಯ ಪಡ್ತವ್ರೆ. ಅಂತವ್ರಿಗೆ ನೀವು ಹತ್ರ ಮಾಡ್ತಿರೋದು ನಮ್ಗೆ ಬೇಜಾರಾಗ್ತಿದೆ. ಸೊ ನಿಮ್ಗೇನಾದ್ರೂ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗೋ ತರ ನಮ್ಮ ಕೈಯಲ್ಲಿ ಏನಾದ್ರು ಮಾಡೋ ಅಷ್ಟು ಸಹಾಯ ನಮ್ಮ ಕೈಯಲ್ಲಿ ಇದ್ರೆ, ನಿಮ್ಗೇನಾದ್ರೂ ಸಹಾಯ ಬೇಕಿದ್ರೆ
ಕೇಳಿ ನಾವು ಮಾಡ್ತೀರಿ. ನಿಮ್ಗೆ ಏನಾದ್ರು ಸಹಾಯ ಬೇಕಿದ್ರೆ ಹೌದು ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ನಿಮ್ಗೇನಾದ್ರು ನಮ್ಮ ಹತ್ರ ಇಂದ ಸಹಾಯ ಬೇಕಿದ್ಯಾ? ಬೇಡ ಅಂತೆ ಅಂದ್ರೆ ಬ್ರೋ, ಅವ್ರ ಮನೆಯಲ್ಲಿ ಅವರು ಆರಾಮಾಗಿದ್ದಾರೆ, ಆದ್ರೆ ಯಾರು ಅವ್ರಿಗೆ ತೊಂದರೆ ಕೊಡಬಾರ್ದು, ಬರಬಾರ್ದು. ಇನ್ನು ಇದರಿಂದ ನಮ್ಗೆ ಯಾವುದೇ ರೀತಿ ಇಲ್ಲ, ಅಷ್ಟೇ ಸಾಕು. ಏನಂತಂದ್ರೆ ಫ್ರೆಂಡ್ಸ್, ನಾನು ಶರಬ್ರ ನೀವು ಕೇಳಿಸ್ಕೊಳ್ಳಿ, ಆಡಿಯನ್ಸ್ಗೆ ತಿಳಿಸ್ತೀನಿ. ಏನಂತಂದ್ರೆ ಕೆಲವರು ಇರ್ತಾರೆ ಹೆಂಗಂತಂದ್ರೆ ಅವ್ರ ಜೀವನ ಲೈಫ್ ಲಾಂಗು ಇಲ್ಲೇ ಅವರು ಫ್ಯೂಚರ್ನ ಡಿಸೈಡ್ ಮಾಡ್ಕೊಂಡು ಏನೋ ಕನ್ಸು ಕಟ್ಕೊಂಡು ಇರೋಣ ಅಂತ ಅಂದ್ಬಿಟ್ಟು ಇರ್ತಾರೆ. ಯಾವುದೋ ನೋಡಿ ಈ ಥರ ಆಕ್ಸಿಡೆಂಟಲ್ ಆಗಿ ಸತ್ತೋಗ್ಬಿಡ್ತಾರೆ. ಅವ್ರ ಕನ್ಸೆಲ್ಲ ನೆನೆಸೋದು ಇದು ನಾಶನ ಆಗೋಗುತ್ತೆ. ಆ ಬೇಜಾರಲ್ಲಿ ಅವ್ರು ಏನು ಮಾಡ್ತಾರೆ, ಮನೆ ಬಿಟ್ಟು ಹೋಗಕ್ಕ, ಏನೋ ಒಂದು ಇಷ್ಟಪಟ್ಟಿರೋದನ್ನ ಬಿಟ್ಟು ಹೋಗಕ್ಕಾಗದೆ ಅವ್ರು ಇಲ್ಲೇ ಆದ್ರೆ ಕೊರಗ್ತಾ ತಿರ್ತಾ ಇರ್ತಾರೆ. ಅವ್ರು ನೆಮ್ಮದಿಯಾಗಿ ಇರ್ತಾರೆ. ಅಂತ ಜಾಗಕ್ಕೆ ನಾನು ಹೇಳಿದ್ನಲ್ಲ ಸ್ವಲ್ಪ ಜನ ಅಂಥವ್ರು ಬಂದು ಅವ್ರ ನೆಮ್ಮದಿನ ಕೆಡಿಸ್ಬಿಡ್ತಾರೆ. ಸತ್ಮೇಲಾದ್ರೂ ನೆಮ್ಮದಿಯಾಗಿ ಇರೋಕ್ಕೆ ಬಿಡ್ಬೇಕು ನಾವು. ಆದ್ರೆ ಇರಕ್ ಬಿಡ್ದಿರಂಗೆ ಅವ್ರ ಮನ್ಸಿಗೆ ಬೇಜಾರು ಮಾಡಿದ್ರೆ ಅವ್ರಿಗೇನಾಗುತ್ತೆ, ಕೋಪ ಅನ್ನೋದು ಹೆಚ್ಚಾಗುತ್ತೆ. ಯಾವ ಮನುಷ್ಯನ ನೋಡಿದ್ರು ಅವ್ರ ಕೋಪ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಅವ್ರು ನೋಡಲ್ಲ. ನಮ್ಮ ಮನೆ ಕಾಲಿಟ್ಟಿದ್ರೆ ನಿನ್ನ ಒದ್ದು ಆಚೆ ಹಾಕೋದ್ರೆ ನನ್ನ ಕೆಲಸ ಅನ್ನೋ ಇದರಲ್ಲಿ ಅವ್ರ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಇವಾಗ ನಮಗೆ ನಡೀತಿರೋದು ಅದೇ, ನಮ್ಗೆ ಅಟ್ಯಾಕ್ ಎಲ್ಲ ನಡೀತಿರೋದು ಅದೇ. ಸೊ ಅದಕ್ಕೋಸ್ಕರ ಒಂದೇ ಒಂದು ಮಾತು, ಯಾರಿಗೇ ಆಗಲಿ ಏನೇ ಆಗಲಿ ನಾವು ತೊಂದರೆ ಕೊಡಕ್ಕೆ ಹೋಗ್ಬಾರ್ದು. ಅದು ಕರ್ಮ ರೂಪದಲ್ಲಿ ಮತ್ತೆ ನಮ್ಗೆ ರಿಟರ್ನ್ ಸಿಗುತ್ತೆ. ಸೊ ನಮ್ಮ ಪಾರ್ಟಿಗೆ ನಮ್ಮ ಲೈಫ್ನ ಲೀಡ್ ಮಾಡ್ಕೊಂಡು ನಾವು ಜಾಲಿಯಾಗಿರೋಣ, ಅವ್ರ ಪಾರ್ಟಿಗೆ ಅವ್ರನ್ನ ಇರೋಕೆ ಬಿಡೋಣ. ನಮಗೆ 100 ಇದೆ ಪ್ರಾಬ್ಲಮ್ಮು, ನಮ್ದು ನೋಡ್ಕೊಂಡ್ರೆ ಹಿಂದೆ ತಿರುಗಿ ನೋಡಿದ್ರೆ 1000 ಪ್ರಾಬ್ಲಮ್ ಇರುತ್ತೆ. ಅದನ್ನ ಸಾಲ್ವ್ ಮಾಡೋಷ್ಟರಲ್ಲೇ ಜೀವನ ಎಂಡ್ ಆಗಿಬಿಡುತ್ತೆ. ಇನ್ನು ಬೇರೆಯವ್ರ ಕತೆ ನಮ್ಗೇನು ಕೇಳಿ. ಸೊ ನೋಡಿ, ನಾವು ನಿಮ್ಮ ಫ್ಯಾಮಿಲಿ ಮೆಂಬರ್ ತರ ತಿಳ್ಕೊಳ್ಳಿ. ದಯವಿಟ್ಟು ನಮ್ಮ ಹಿಂದೆ ಬರೋದು ಮತ್ತೆ ನಮಗೆ ತೊಂದರೆ ಕೊಡೋ ಅಂಥದ್ದು ಇವಾಗ ರೀಸೆಂಟ್ ಡೇಸಲ್ಲಿ ನಾವು ಅನುಭವಿಸ್ಬಿಟ್ಟಿದ್ರಿ. ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಈ ಥರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಒಳ್ಳೇದು ಅನ್ಕೊಂಡೇ ಬಂದಿರೋದು ನಿಮ್ಗೆ ಒಳ್ಳೇದು ಮಾಡ್ಬೇಕಂತಾನೆ. ನಿಮ್ಗೆ ಯಾವುದೇ ರೀತಿ ನಮ್ಮ ಕಡೆಯಿಂದ ಸಹಾಯ ಬೇಡ ಅಂತ ಅಂದ್ಬಿಡ್ರಿ. ನಿಮ್ಗೆ ನಾವೇನಾದ್ರು ತೊಂದರೆ ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಶಾರೂಬ್ರು ನೀವೇನಾದ್ರು ಹೇಳ್ಬೇಕಂದ್ರೆ ಹೇಳಿ. ನನ್ನ ಹತ್ರ ಏನು ಹೇಳೋದಿಲ್ಲ ಬ್ರೋ, ಎಲ್ಲ ನೀವೇ ಹೇಳಿದ್ದೀರಾ. ಆದ್ರೆ ನಮಗ್ ತೊಂದರೆ ಆಗ್ತಂಗೆ ನಮಗ್ ಹೊರಗಡೆ ಕಳ್ಸ್ಕೊಟ್ರೆ ಸಾಕು. ಆಲ್ರೆಡಿ ನೀವು ಇಷ್ಟೊಂದು ಅಟ್ಯಾಕ್ಸ್ ಎಲ್ಲ ನಡೆಸಿದಿರ ನಮ್ಮ ಮೇಲೆ. ಆಮೇಲೆ ನಿಮ್ ಮನೆ ಏನಿದೆ ಇದನ್ನ ನಾಶ ಕೂಡ ಮಾಡ್ತಾ ಇದಾರೆ. ಅದನ್ನ ಇದ್ದು ಅವರು ಕಾಪಾಡ್ಕೊಂತಿದ್ದಾರೆ. ಹೌದು, ಕಾಪಾಡ್ಕೊಂತಿದ್ದಾರೆ. ನೋಡೋಣ ಫ್ಯೂಚರ್ ಡೇಸ್ ಅಲ್ಲಿ ನೀವು ಇಷ್ಟಪಟ್ಟವರು ಈ ಮನೆಯನ್ನ ಚೆನ್ನಾಗಿ ಇಟ್ಕೊಂಡು ನೀವು ಹೇಗೆಲ್ಲ ಜೀವನ ಮಾಡ್ಬೇಕಂತ ಅನ್ಕೊಂಡಿದ್ರು ಆತರ ಅವ್ರ ಜೀವನ ಸಾಗಿಸ್ಬೇಕು ಅಂತ ಅಂದ್ಬಿಟ್ಟು ಆ ಭಗವಂತನ ಹತ್ರ ನಾನು ಕೇಳ್ಕೊಂತ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ. ಸೊ ತುಂಬಾ ಬೇಜಾರಾಗ್ತಿದೆ ನಿಮ್ಗೆ ಈ ತರ ನಡೆದಿರೋದು ನಮ್ಗೆ ಕೇಳಲ್ಪಟ್ಟವ್ರಿಗಿಂತ. ಸೊ ಯಾರು ಏನೋ ಮಾಡೋಕ್ಕಾಗಲ್ಲ, ಆಕ್ಸಿಡೆಂಟ್ಲಿ ಆಗೈತೆ. ಆ ಬ್ರಹ್ಮ ಇಷ್ಟೇ ನಿಮಗೆ ಬಂದಿರೋದು. ಸೊ ಏನಂತ ಅಂದ್ರೆ ಒಂದ್ ಮಾತು, ದಯವಿಟ್ಟು ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿದಿರಂಗೆ ಇದಕ್ ಮೇಲಾದ್ರೂ ನೋಡ್ಕೊಳ್ಳಿ. ಯಾಕಂದ್ರೆ ಹಗ್ಲೊತ್ತೆ ಈ ಮನೆ ಕಡೆ ಯಾರು ಕಣ್ಣೆತ್ತೂ ನೋಡ್ದಲ್ಲ, ಅಷ್ಟು ಆ ರೀತಿಗೆ ಜನಕ್ಕೆ ತೊಂದರೆ ಕೊಡ್ತಿದ್ದೀರಾ. ಅದನ್ನ ಕಮ್ಮಿ ಮಾಡ್ಕೊಂಡು ನೀವು ಖುಷಿಯಾಗಿರಿ, ಇಲ್ಲಿರೋ ಜನಕ್ಕೂ ಖುಷಿಯಾಗಿರೋಕ್ ಬಿಡಿ. ಸೊ ನಾವೇನಾದ್ರೂ ಇಲ್ಲಿ ಬಂದು ನಿಮ್ಗೇನಾದ್ರೂ ಕಷ್ಟ ತಪ್ಪಾಗಿದೆ, ನೋವಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಾವೇನೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ತರ, ನಿಮ್ಮಲ್ಲಿ ಒಬ್ಬರ ತರ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಧೈರ್ಯವಾಗಿ ಮಾತಾಡಕ್ಕೆ ಈ ಸಮಯದಲ್ಲಿ ಆದ್ರೆ ನಾವು ಬರ್ತೀರಿ. ಸೊ ನಿಮ್ಮ ಮೇಲಿರೋ ನಂಬಿಕೆನ ಅದೇ ತರ ನೀವು ಉಳಿಸ್ತೀರಾ ಅಂತ ಅನ್ಕೊಂತ ಇದ್ದೀನಿ. ಸೊ ಇವಾಗಾದ್ರೆ ಶರೂಬ್ರ ಹೋಗ್ಬಿಡೋಣ. ಏನೇನಾಯ್ತು, ಏನೇನು ಆಗ್ಬೇಕು, ಏನೇನು ಆಗ್ಬಾರ್ದು ಎಲ್ಲ ಆಗ್ಬಿಡ್ತೀವಿ. ಹೌದು, ಒಂದು ಸ್ವಲ್ಪ ಹೊತ್ತು ಮೈಂಡೆಲ್ಲ ನಿಮಗೂ ಫ್ರೀಸ್ ಆಯ್ತು, ನನಗೂ ಫ್ರೀಸ್ ಆಗೋಯ್ತು. ಯಪ್ಪ ಟಾರ್ಚ್ ಹಾಕಿ ಬ್ರೋ ಮುಂದೆ. ನನ್ನ ಹತ್ರನೇ ಇದೆಯಾ? ಓಕೆ. ಸೊ ಎಂಡಿಂಗ್ ಇಲ್ಲೇ ಕೊಟ್ಬಿಡ, ಮುಂದಕ್ಕೆ ಹೋಗಿ ಕೊಟ್ಬಿಡೋಣ. ಹಾಂ, ಇಲ್ಲೇ ಕೊಟ್ಬಿಡೋಣ. ಸೊ ಮಾತಾಡ್ಬಿಡ್ತೀರಾ? ಸೊ ಗೈಸ್, ನೋಡೋದ್ರಲ್ಲ, ನನ್ನ ಮೊದಲನೇ ವಿಡಿಯೋದಲ್ಲಿ
ನೀವೇನೇನೋ ಹೇಳಿದ್ರಿ. ನಾನು ಮತ್ತೆ ಮಲ್ಲೇಶ್ ಬ್ರೋ ಜೊತೆ ಬಂದು ಇದನ್ನ ನಾನು ತೋರಿಸಿದ್ನಿ, ಏನು ನಿಜ ಅನ್ನೋದು ಗೊತ್ತಾಗಿದೆ ನಿಮ್ಗೂ. ಮಲ್ಲೇಶ್ ಬ್ರೋ ಹೇಳ್ದಂಗೆ ಅವ್ರ ಪಾಡಿಗೆ ಅವ್ರನ್ನ ಬಿಡೋದೇ ಒಳ್ಳೇದು, ನಮ್ಮ ಪಾಡಿಗೆ ನಾವ್ ಇರೋದೇ ಬೆಟರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಅಲ್ಲಾ ಹಾಫೀಸ್. ಸೊ ಫ್ರೆಂಡ್ಸ್, ಇದಾಗಿರುತ್ತೆ ಈ ಬಂಗ್ಲೆನ ಚರಿತ್ರೆ, ಈ ಬಂಗ್ಲೆನ ಸ್ಯಾಡ್ ಸ್ಟೋರಿ. ಸೊ ಈ ತರ ಯಾರಿಗೂ ನಡಿಬಾರ್ದು, ಆಕ್ಸಿಡೆಂಟ್ಲಿ ಆಗಿರೋದು. ಅವ್ರೇನೇನೋ ಕನ್ಸ್ ಕಟ್ಕೊಂಡಿದ್ರು ಪಾಪ. ಸೊ ಅಂದ್ರೆ ಅವ್ರ ಏನಂತಂದ್ರೆ ಅವ್ರ ಮನೇನ ಅವರು ಪ್ರೊಟೆಕ್ಟ್ ಮಾಡ್ಕೊಂತವ್ರೆ, ಯಾರು ಬರಬಾರ್ದು, ನಮ್ಮ ಮನೇನ ನಾಶನ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಅವ್ರಿಗೆ ಯಾವ್ದೇ ರೀತಿ ಸಹಾಯ ಬೇಡ, ಇದಕ್ ಮೇಲಾದ್ರೂ ನಮ್ಮನ್ನ ನೆಮ್ಮದಿಯಾಗಿ ಬಿಟ್ಬಿಡಿ ಅನ್ನೋ ತರ ಅವ್ರು ಇದಾರೆ. ಅವ್ರಿಗೆ ಅದು ಕೊಟ್ರೇನೆ ಅವ್ರಿಗೆ ಖುಷಿ. ಸೊ ಅದರಿಂದ ಆದ್ರೆ ನಾವು ಬಂದ್ಬಿಡಿದ್ರಿ ಆಚೆ, ಅವ್ರು ನೆಮ್ಮದಿಯಾಗಿರ್ಲಿ, ಇದ್ದಷ್ಟು ಕಾಲ ಇರ್ಲಿ. ಅವ್ರಿಗೆ ಯಾರು ಇಷ್ಟ ಪಡ್ತಾರೋ, ಅವ್ರು ಯಾರನ್ನ ಈ ಮನೆಗೆ ಬಂದು ಇರ್ಬೇಕು ಅಂತ ಅನ್ಕೊಂತಾರೋ ಅವ್ರು ಬಂದು ಇದ್ದು ಅವರು ಚೆನ್ನಾಗಿರ್ಲಿ. ಸೊ ಇವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ನಾನು ಆ ಭಗವಂತನ ಹತ್ರ ಪ್ರಯತ್ನ ಮಾಡ್ಕೊಂತೀನಿ. ನೀವು ಭಗವಂತನ ಹತ್ರ ಕೇಳ್ಕೊಳ್ಳಿ. ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್.